ಅದೆಷ್ಟೋ ಜನ ನಿವೃತ್ತಿಯಾದ ನಂತರ ತಾವಾಯ್ತು ತಮ್ಮ ಕುಟುಂಬ ಆಯ್ತು ಅಂತ ಕಾಲ ಕಳೆಯುವವರೇ ಹೆಚ್ಚು. ಆದ್ರೆ ಇಲ್ಲೊಬ್ಬ ನಿವೃತ್ತ ಶಿಕ್ಷಕ ಇವರೆಲ್ಲರಿಗಿಂತ ಭಿನ್ನವಾಗಿ ನಿಲ್ಲುತ್ತಾರೆ. ಜೊತೆಗೆ ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಬಡ ಕುಟುಂಬಗಳ ಕಲ್ಯಾಣೋತ್ಸವಕ್ಕಾಗಿ ತಮ್ಮ ಸ್ವಂತ ಖರ್ಚಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿ ನೂರಾರು ಕುಟುಂಬಗಳಿಗೆ ಆಸರಿಯಾಗಿದ್ದಾರೆ. ಯಾರು ಆ ಶಿಕ್ಷಕರು? ಏನು ಅವರ ಕಾರ್ಯ? ನೋಡೋಣ ಈ ವರದಿಯಲ್ಲಿ. ಕೊಟಗೊಂಡಹುಣಸಿ ಗ್ರಾಮದ ನಿವೃತ್ತ ಶಿಕ್ಷಕ ಚಂದ್ರಗೌಡ ಪಾಟೀಲ್ ಅವರ ಮಾದರಿಯ ಸೇವೆ. ತಮ್ಮ ನಿವೃತ್ತಿ ಜೀವನದ ಹಣ ಜನಸೇವೆಗೆ ಉಪಯೋಗಿಸುವ ಮೂಲಕ ಇತರರಿಗೆ ಮಾದರಿ. ಚಂದ್ರಗೌಡರಿಂದ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಯಿತು ಕಲ್ಯಾಣ ಮಂಟಪ. ಹುಬ್ಬಳ್ಳಿ ತಾಲೂಕಿನ ಕೊಟಗೊಂಡಹುಣಸಿ ಗ್ರಾಮದ ನಿವಾಸಿಯಾಗಿರುವ ನಿವೃತ್ತ ಶಿಕ್ಷಕ ಚಂದ್ರಗೌಡ ಪಾಟೀಲ್ ಅವರು ತಮ್ಮ ಜೀವನದ ಉಳಿತಾಯವನ್ನ ಸಮಾಜ ಸೇವೆಗೆ ಅರ್ಪಿಸಿದ್ದಾರೆ. ಯಾವುದೇ ಸಹಾಯ ಕೇಳಿದ್ರೆ ಸುಮಾರು 10 ಲಕ್ಷ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಕೊಟಗೊಂಡಹುಣಸಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಬಳಿ ಅಕ್ಕ ಮಹಾದೇವಿ ಮಂಟಪ ಹೆಸರಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿದ್ದಾರೆ. ಬಡ ಕುಟುಂಬಗಳ ಮದುವೆ ಹಾಗೂ ಇತರ ಶುಭ ಕಾರ್ಯಗಳಿಗೆ ಉಪಯೋಗವಾಗುವ ಕಲ್ಯಾಣ ಮಂಟಪವನ್ನ ಇದಾಗಿದೆ. ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಎಂ ಆರ್ ಪಾಟೀಲ್ ಕುಂದಗೋಳ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಬಂದಿರುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಅವರಿಗೆ ನಮ್ಮ ಕೊಟಗೊಂಡಹುಣಸಿ ಗ್ರಾಮದ ನಾಗರಿಕರ ವತಿಯಿಂದ ದೇವಸ್ಥಾನದ ವತಿಯಿಂದ ಅವರನ್ನು ಕೂಡ ನಮ್ಮ ಈ ಅಕ್ಕಮಹಾದೇವಿ ವೇದಿಕೆ